AICC ಅಧ್ಯಕ್ಷರು ಇಲ್ಲೇ 2-3 ದಿನ ಇದ್ರಲ್ಲ, ಅದು ಕರ್ಟಸಿ ಕಾಲು ಒಂದು ಭೇಟಿ ಆದ್ವಿ. ಅದು ಬಿಟ್ಟು ಬೇರೆ ಏನೇನಿಲ್ಲ. ಸೌಹಾರ್ದ ಆಗಿದ್ರು ಕೂಡ ಈ ಪರಿಸ್ಥಿತಿಯಲ್ಲಿ ಬಂದಾಗ ಸಹಜವಾದ ರಾಜಕೀಯ ಚರ್ಚೆಗಳು ಆಗೇ ಆಗ್ತವೆ. ಈ ಪರಿಸ್ಥಿತಿ ಏನು ಇಲ್ಲ. ಏನು ನೀವು ಪರಿಸ್ಥಿತಿ ಏನಿದೆ? ಯಾವ ವಿಷಯನೂ ಮಾತಾಡಲಿಲ್ಲ. ಸರ್, ಪರಿಸ್ಥಿತಿ ಏನಾಗಿದೆ ಅಂತ ತಮಗೂ ಗೊತ್ತಿದೆ. ರಾಜಕೀಯವಾಗಿ ದೆಹಲಿಗೆ ಹೋದಂತ ಶಾಸಕರ ಪೆರೇಡ್ ಇರ್ಬೋದು, ನಿನ್ನೆ ಮುಖ್ಯಮಂತ್ರಿಗಳು 1.5 ಗಂಟೆಗಳ ಕಾಲ AICC ಅಧ್ಯಕ್ಷರ ಜೊತೆ ಕುಳಿತು ಮಾತನಾಡಿದಂತ ವಿಚಾರ ಇರ್ಬೋದು. ಇವತ್ತು ಬೆಳಿಗ್ಗೆಯಿಂದ ನಾನು CM ಸ್ಥಾನದ ಆಕಾಂಕ್ಷಿ ಅಂತ ಪರಮೇಶ್ವರ್ ಹೇಳ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಹೌದು, ಅವರು ಆಗಬೇಕು ಅಂತ ಇದ್ದಾರೆ. ಇವು ಯಾವುದು ಚರ್ಚೆ ಆಗಲಿಲ್ಲ. ಪಕ್ಷ ಸಂಘಟನೆಗಳು ಮಾಡೋದು, ಚುನಾವಣೆಗಳನ್ನು ಎದುರಿಸೋದು, ಕಾರ್ಯಕರ್ತರಲ್ಲಿ ಸ್ಥಾಯಿಯಿಂದ ಶಕ್ತಿ ತುಂಬೋದನ್ನು ಬಿಟ್ಟು ನೀವು ಹೇಳಿದಂಥ ಒಂದು ವಿಷಯನೂ ಚರ್ಚೆ ಆಗಲಿಲ್ಲ. ಸ್ಥಳೀಯ ಸಭೆ ಇದೆಯಲ್ಲ, ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದಾವಲ್ಲ, ಇಲ್ಲ ಮೊನ್ನೆ ಕ್ಯಾಬಿನೆಟ್ಲು ಕೂಡ ಚರ್ಚೆ ಮಾಡಿದ್ರು. ಲೋಕಲ್ ಎಲೆಕ್ಷನ್ ನಡೆಸಬೇಕು, ಕಾನ್ಸ್ಟಿಟ್ಯೂಷನಲಿ ಕ್ರಿಯೇಟೆಡ್ ಬಾಡೀಸ್ ಅಂತ, ಅದನ್ನೇ ಪುನರುಚ್ಚಾರ ಮಾಡಿದ್ವಿ. ಹಾಗೆ ಎಲ್ಲೋ ಒಂದ್ ಕಡೆ ಈಗ ದಲಿತ CM ವಿಚಾರ ಮತ್ತೆ ಮುನ್ನೆಲೆಗೆ ಬಂದಂತ ಆಗ್ತಾ ಇದೆ ಸರ್. ಈ ಯಾವ ಇಶ್ಯೂನೂ ಡಿಸ್ಕಷನ್ ಆಗಲಿಲ್ಲ ಅಧ್ಯಕ್ಷ ಜೊತೆ. ಯಾವ ರೇಷು ನಡೀತಾ ಇಲ್ವಲ್ಲ ರೇಸ್ ಈಗ. ಅವ್ರು ಏನು ಹೇಳಿದ್ದಾರೆ ನನಗೆ ಗೊತ್ತಿಲ್ಲ. ರೇಸ್ ಅಂತೂ ಇಲ್ಲ. ದೇರ್ ಇಸ್ ನೋ ರೇಸ್. ಈಗ ಸರ್ CM ನಿನ್ನೆ ಬಂದು 1.5 ಗಂಟೆ ಚರ್ಚೆ ನಡೆಸಿದ್ದಾರೆ. ಈಗ ತಾವು ಖರ್ಗೆ CM ಚರ್ಚಿಸೋ ವಿಷಯ ಬಗ್ಗೆ ನೀವು ಹೇಳಿದ್ದೀರಾ ಅಥವಾ ಏನಾದರೂ ಈಗ ಬದಲಾವಣೆ ವಿಷಯ ಬರ್ತದೆ ಕಂಟಿನ್ಯೂ ಮಾಡಿ ಅಂತ ಹೇಳ್ತೀರಾ ಅಥವಾ ಬದಲಾವಣೆ ಮಾಡಿ ಅಂತೀರಾ? ತಮ್ಮ ಸಲಹೆ. ನಾವು ಅದು ಯಾವುದೂ ಚರ್ಚೆ ಮಾಡಲಿಲ್ಲ. ನಾವು ಪಕ್ಷದ ಸಂಘಟನೆ ಬಲವರ್ಧನೆ. ದಿಸ್ ಈಸ್ ಕರ್ನಾಟಕ ಈಸ್ ಎ ಪ್ರೋಗ್ರೆಸಿವ್ ಸ್ಟೇಟ್. ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಸಿನ ಬೇಸು ಮತ್ತು ಕಾಂಗ್ರೆಸ್ಸಿನ ನೀತಿ ಮತ್ತು ಸಿದ್ಧಾಂತದ ಕೆಳಗಡೆ ಜನ ಬೆಂಬಲ ಪಡೆದು ಆಶೀರ್ವಾದ ಮಾಡಿರೋ ಸರ್ಕಾರ. ಈ ಸರ್ಕಾರ ಒಳ್ಳೆ ಕೆಲಸ ಮಾಡಬೇಕು ಮತ್ತು ಪಕ್ಷ ಬಲವರ್ಧನೆ ಆಗಬೇಕು. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಆಗೋದು ಬಿಟ್ಟರೆ ಇನ್ಯಾವ ವಿಷಯನೂ ಚರ್ಚೆ ಆಗಲಿಲ್ಲ. ಅದೊಂದನ್ನು ಮಾತಾಡಲಿಲ್ಲ, ಏನನ್ನೂ ಮಾತಾಡಲಿಲ್ಲ. ಸರ್, ವಿರೋಧ ಪಕ್ಷದ ನಾಯಕರು ಆರೋಪ ಮಾಡ್ತಿದ್ದಾರೆ ಕುದುರೆ ವ್ಯಾಪಾರ ಆಂತರಿಕವಾಗಿ ಪಕ್ಷದ ಒಳಗಡೆನೇ ನಡೀತಿದೆ. ನಮ್ಮ ಕಡೆ ಬನ್ನಿ ಅಂತ DK ಶಿವಕುಮಾರ್ ಅವರು 50 ಕೋಟಿ, ಒಂದು ಫ್ಲಾಟು, ಒಂದು ಫಾರ್ಚುನರ್ ಕಾರು ಆಫರ್ ಕೊಟ್ಟು ಕರೀತಾ ಇದ್ದಾರೆ. ಈ ಥರದನ್ನು ನಾವು ನೋಡಿರಲಿಲ್ಲ. ಅವರು ವಿರೋಧ ಪಕ್ಷದ ನಾಯಕರಾಗಿರೋದೇ ಈ ಥರ ಮಾತಾಡೋಕ್ಕೆ.